ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ. ಬಹಳ ಮುಖ್ಯವಾಗಿ ನಿನ್ನೆ ಹೈಕೋರ್ಟ್ 10 ದಿನಗಳ ಕಾಲ ಯಾವುದೇ ರೀತಿ ವಿಚಾರಣೆ ಬೇಡ, ಯಾವುದೇ ರೀತಿ FIR ಬೇಡ ಅಂಥೇಳಿ ಕೆಳ ಹಂತದ ನ್ಯಾಯಾಲಯಕ್ಕೆ ಆದೇಶ ಕೊಟ್ಟಿತ್ತು. ಈ ನಡುವೆ 10 ದಿನಗಳ ಕಾಲ ರಿಲೀಫ್, 10 ದಿನಗಳ ಕಾಲ 29ನೇ ತಾರೀಕಿನ ನೋಡ್ತೀನಿ ವಿಚಾರಣೆಯನ್ನು ಮುಂದೂಡಿತ್ತು. ಹಾಗಾಗಿ 10 ದಿನಗಳ ದೊಡ್ಡ ರಿಲೀಫ್ ಸಿಕ್ಕಿತ್ತು ಸಿದ್ದರಾಮಯ್ಯನವರಿಗೆ. ಹಾಗಂತ ತೂಗೋಗತ್ತಿ ನೇತಾಡ್ತಾನೇ ಇದೆ. ಎನಿ ಟೈಮ್ ಏನು ಬೇಕಿದ್ರೂ ಆಗಬಹುದು. ಈಗಲೂ ಕೂಡ ಒಂದು ಕಡೆಯಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಪತನವಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ನಡುವೆ ರಾಜೀನಾಮೆ ಕೊಡ್ತಾರಾ ಏನಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರೇ ಒಂದು ಮಾತಾಡಿದ್ದಾರೆ. ಒಂದು ವೇಳೆ ಪ್ರಾಸಿಕ್ಯೂಷನ್ ಫೈಟ್ ಬೆನ್ನಲ್ಲೇ ಸಿದ್ದರಾಮಯ್ಯ ಅಚ್ಚರಿಯ ಮಾತು. ಅಧಿಕಾರದ ಬಗ್ಗೆ CM ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಏನು ಹೇಳಿದರು? ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಾನು ಸಾಮಾಜಿಕ ನ್ಯಾಯದ ಪರ ಅಂತ ಹೇಳೋ ಮುಖಾಂತರ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಒಂದು ಸುದ್ದಿಗೆ ದೊಡ್ಡ ಮಟ್ಟದಲ್ಲಿ ಪುಷ್ಟಿಯನ್ನು ಕೊಟ್ಟಿದ್ದಾರೆ. CM ಬದಲಾವಣೆಗೆ ಹಾಗಿದ್ರೆ ಕಾಂಗ್ರೆಸ್ಸಿಗರೇ ಕಾಯ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರು ಒಂದು ಭೇಟಿಯನ್ನು ಮಾಡಿದರು. ಆ ಭೇಟಿ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ನಾವು ಈ ಹಿಂದೆ ಕೂಡ ಹೇಳಿದ್ವಿ, ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ ಸಿದ್ದರಾಮಯ್ಯನವರ ಆಪ್ತರನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೆ ಸತೀಶ್ ಜಾರಕಿಹೊಳಿ ಒಂದು 40 ಜನರ ಜೊತೆ ಕುಮಾರಸ್ವಾಮಿಯವರ ಜೊತೆ ಸೇರಿ BJPಗೆ ಹೋಗ್ತಾರೆ ಅನ್ನುವಂಥ ಒಂದು ಊಹಾಪೋಹದ ಸುದ್ದಿ ಹರಿದಾಡ್ತಾ ಇತ್ತು. ನೋಡಿ, ನಿನ್ನೆ DKಶಿ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ. ಇದೇ ಸತೀಶ್ ಜಾರಕಿಹೊಳಿ ಕೆಲವು ವಾರಗಳ ಹಿಂದೆ ನಾನು ನಿಮಗೆ ಹೇಳಿದ್ದೆ, HD ಕುಮಾರಸ್ವಾಮಿಯವರನ್ನು ಭೇಟಿಯಾಗಿದ್ದರು. ಅವರ ಪ್ರಕಾರ ಏನಪ್ಪ ಅಂತಂದರೆ ಒಂದು ವೇಳೆ ಆಗ ಇದೆಲ್ಲ ಶುರುವಾಗಿರಲಿಲ್ಲ. ಸಿದ್ದರಾಮಯ್ಯನವರ 2.5 ವರ್ಷದ ನಂತರ DK ಶಿವಕುಮಾರ್ ಅವರನ್ನೇನಾದರೂ ಮುಖ್ಯಮಂತ್ರಿ ಮಾಡಿದರೆ, ಅಥವಾ ಸಿದ್ದರಾಮಯ್ಯನವರ ಜೊತೆ ಇರುವಂಥ ಅನೇಕ ನಾಯಕರುಗಳಿಗೆ ಸರಿಯಾದ ಬಂದೋಬಸ್ತ್ ವ್ಯವಸ್ಥೆ ಮಾಡದೇ ಇದ್ದರೆ, ಅವರಿಗೆ ಸೂಕ್ತ ಸ್ಥಾನಮಾನ ಕೊಡದೇ ಇದ್ದರೆ, ನಾನು ಒಂದು 40 MLAಗಳನ್ನು ಕರ್ಕೊಂಡು BJPಗೆ ಬರ್ತೀನಿ ಅನ್ನುವಂಥ ಮಾತುಕತೆ ಆಗಿತ್ತು ಅನ್ನುವಂಥ ಒಂದು ಊಹಾಪೋಹಗಳಿತ್ತು. ಈಗ ಸತೀಶ್ ಜಾರಕಿಹೊಳಿ ಅವರನ್ನು ನೇರವಾಗಿ ರಾಜಕೀಯ ಶತ್ರುವಾಗಿರುವಂಥ DK ಶಿವಕುಮಾರ್ ಭೇಟಿಯಾಗಿರೋದು ಅನೇಕ ಅನುಮಾನಗಳಿಗೆ ನಿನ್ನೆ ಕಾರಣವಾಗಿತ್ತು. ಈಗ ಸಿದ್ದರಾಮಯ್ಯನವರು ಅಧಿಕಾರ ಇರಲಿ ಬಿಡಲಿ ಅಂತ ಹೇಳಿಕೆ ಕೊಟ್ಟಿರೋದು ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗ್ಬೋದು ಅನ್ನೋದರ ಮುನ್ಸೂಚನೆನ ಏನು ಹೇಳಿದ್ರು CM ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ. ಬಹಳ ಮುಖ್ಯವಾಗಿ ನಿನ್ನೆ ಹೈಕೋರ್ಟ್ 10 ದಿನಗಳ ಕಾಲ ಯಾವುದೇ ರೀತಿ ವಿಚಾರಣೆ ಬೇಡ, ಯಾವುದೇ ರೀತಿ FIR ಬೇಡ ಅಂಥೇಳಿ ಕೆಳ ಹಂತದ ನ್ಯಾಯಾಲಯಕ್ಕೆ ಆದೇಶ ಕೊಟ್ಟಿತ್ತು. ಈ ನಡುವೆ 10 ದಿನಗಳ ಕಾಲ ರಿಲೀಫ್, 10 ದಿನಗಳ ಕಾಲ 29ನೇ ತಾರೀಕಿನ ನೋಡ್ತೀನಿ ವಿಚಾರಣೆಯನ್ನು ಮುಂದೂಡಿತ್ತು. ಹಾಗಾಗಿ 10 ದಿನಗಳ ದೊಡ್ಡ ರಿಲೀಫ್ ಸಿಕ್ಕಿತ್ತು ಸಿದ್ದರಾಮಯ್ಯನವರಿಗೆ. ಹಾಗಂತ ತೂಗೋಗತ್ತಿ ನೇತಾಡ್ತಾನೇ ಇದೆ. ಎನಿ ಟೈಮ್ ಏನು ಬೇಕಿದ್ರೂ ಆಗಬಹುದು. ಈಗಲೂ ಕೂಡ ಒಂದು ಕಡೆಯಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಪತನವಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ನಡುವೆ ರಾಜೀನಾಮೆ ಕೊಡ್ತಾರಾ ಏನಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರೇ ಒಂದು ಮಾತಾಡಿದ್ದಾರೆ. ಒಂದು ವೇಳೆ ಪ್ರಾಸಿಕ್ಯೂಷನ್ ಫೈಟ್ ಬೆನ್ನಲ್ಲೇ ಸಿದ್ದರಾಮಯ್ಯ ಅಚ್ಚರಿಯ ಮಾತು. ಅಧಿಕಾರದ ಬಗ್ಗೆ CM ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಏನು ಹೇಳಿದರು? ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಾನು ಸಾಮಾಜಿಕ ನ್ಯಾಯದ ಪರ ಅಂತ ಹೇಳೋ ಮುಖಾಂತರ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಒಂದು ಸುದ್ದಿಗೆ ದೊಡ್ಡ ಮಟ್ಟದಲ್ಲಿ ಪುಷ್ಟಿಯನ್ನು ಕೊಟ್ಟಿದ್ದಾರೆ. CM ಬದಲಾವಣೆಗೆ ಹಾಗಿದ್ರೆ ಕಾಂಗ್ರೆಸ್ಸಿಗರೇ ಕಾಯ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರು ಒಂದು ಭೇಟಿಯನ್ನು ಮಾಡಿದರು. ಆ ಭೇಟಿ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ನಾವು ಈ ಹಿಂದೆ ಕೂಡ ಹೇಳಿದ್ವಿ, ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ ಸಿದ್ದರಾಮಯ್ಯನವರ ಆಪ್ತರನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೆ ಸತೀಶ್ ಜಾರಕಿಹೊಳಿ ಒಂದು 40 ಜನರ ಜೊತೆ
ಕುಮಾರಸ್ವಾಮಿಯವರ ಜೊತೆ ಸೇರಿ BJPಗೆ ಹೋಗ್ತಾರೆ ಅನ್ನುವಂಥ ಒಂದು ಊಹಾಪೋಹದ ಸುದ್ದಿ ಹರಿದಾಡ್ತಾ ಇತ್ತು. ನೋಡಿ, ನಿನ್ನೆ DKಶಿ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ. ಇದೇ ಸತೀಶ್ ಜಾರಕಿಹೊಳಿ ಕೆಲವು ವಾರಗಳ ಹಿಂದೆ ನಾನು ನಿಮಗೆ ಹೇಳಿದ್ದೆ HD ಕುಮಾರಸ್ವಾಮಿಯವರನ್ನ ಭೇಟಿಯಾಗಿದ್ದರು. ಅವರ ಪ್ರಕಾರ ಏನಪ್ಪ ಅಂತಂದರೆ ಒಂದು ವೇಳೆ ಆಗ ಇದೆಲ್ಲ ಶುರುವಾಗಿರಲಿಲ್ಲ. ಸಿದ್ದರಾಮಯ್ಯನವರ 2.5 ವರ್ಷದ ನಂತರ DK ಶಿವಕುಮಾರ್ ಅವರನ್ನೇನಾದರೂ ಮುಖ್ಯಮಂತ್ರಿ ಮಾಡಿದರೆ, ಅಥವಾ ಸಿದ್ದರಾಮಯ್ಯನವರ ಜೊತೆ ಇರುವಂಥ ಅನೇಕ ನಾಯಕರುಗಳಿಗೆ ಸರಿಯಾದ ಬಂದೋಬಸ್ತ್ ವ್ಯವಸ್ಥೆ ಮಾಡದೇ ಇದ್ದರೆ, ಅವರಿಗೆ ಸೂಕ್ತ ಸ್ಥಾನಮಾನ ಕೊಡದೇ ಇದ್ದರೆ, ನಾನು ಒಂದು 40 ಎಮ್ ಎಲ್ ಎಗಳನ್ನು ಕರ್ಕೊಂಡು BJPಗೆ ಬರ್ತೀನಿ ಅನ್ನುವಂಥ ಮಾತುಕತೆ ಆಗಿತ್ತು ಅನ್ನುವಂಥ ಒಂದು ಊಹಾಪೋಹಗಳಿತ್ತು. ಈಗ ಸತೀಶ್ ಜಾರಕಿಹೊಳಿ ಅವರನ್ನು ನೇರವಾಗಿ ರಾಜಕೀಯ ಶತ್ರುವಾಗಿರುವಂಥ DK ಶಿವಕುಮಾರ್ ಭೇಟಿಯಾಗಿರೋದು ಅನೇಕ ಅನುಮಾನಗಳಿಗೆ ನಿನ್ನೆ ಕಾರಣವಾಗಿತ್ತು. ಈಗ ಸಿದ್ದರಾಮಯ್ಯನವರು ಅಧಿಕಾರ ಇರಲಿ ಬಿಡಲಿ ಅಂತ ಹೇಳಿಕೆ ಕೊಟ್ಟಿರೋದು ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗ್ಬೋದು ಅನ್ನೋದರ ಮುನ್ಸೂಚನೆನ ಏನು ಹೇಳಿದ್ರು CM ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.